ಮಿಲ್ಕ್ ಟ್ವಿಸ್ಟ್ ಬಿಸ್ಕೆಟ್, ಚೀಸ್ ಬಿಸ್ಕೆಟ್. ಫ್ರೆಂಡ್ಸ್, ಯಾರನ್ನೋ ನೋಡ್ತಾವಳೆ ಕಣ್ಬಿಟ್ಟು ಮಲಗಿದ್ರು. ಯಾರನ್ನೋ ಅಲ್ಲ ಫ್ರೆಂಡ್ಸ್, ನನ್ನೇ ನೋಡ್ತಿರೋದು. ನನ್ನ ಗಂಡ ಏನು ಮಾಡ್ತಾನೆ ನಾನು ಮಲಗಿರ್ಬೇಕಾರೆ ಅಂತ. ಫ್ರೆಂಡ್ಸ್, ನಾವಿನ್ನು ತಿಂದಿರೋದೇ ಇನ್ನೂ ಅರ್ಗಿಲ್ಲ ಇಡ್ಲಿ. ಇವಳು ಒಂದು ನಿದ್ದೆ ಮಾಡಿ ಯಾವ ಊರಲ್ಲಿ ಮಲಗಿದ್ದು ಅಂತಲೇ ಗೊತ್ತಿಲ್ಲ. ಯಾವುದೋ ಮೋಸ್ಟ್ಲಿ ಮುಲ್ಲಿನ ಅದೇನೋ ಗೊತ್ತು, ಅಲ್ಲಿ ಮಲಗಿರೋವಳು ಭಟ್ಕಳದಲ್ಲಿ ಎದ್ದವಳೆ. ಕರೆಕ್ಟ್. ಫ್ರೆಂಡ್ಸ್, ನಾವು ಬಂದಿರೋದು ಮುರುಡೇಶ್ವರ. ನಾವು ಬಂದಿರೋದು ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಮುರುಡೇಶ್ವರ. ಮಳೆ ಫ್ರೆಂಡ್ಸ್, ಇವಾಗ ಮುರುಡೇಶ್ವರ ರೈಲ್ವೆ ಸ್ಟೇಷನಿಂದ ದೇವಸ್ಥಾನ ಹತ್ರ ಹೋಗ್ತಿದ್ದೀವಿ ಆಟೋದಲ್ಲಿ. ಮಳೆ ಆಯ್ತಲ್ಲ, ಸೊ ಹಾಗಾಗಿ ಆಟೋಲ್ಲೇ ಹೋಗ್ಬಿಡೋಣ ಅಂತ ಹೊರಟಿದ್ದೆ. ನೋಡಿ ಮುರುಡೇಶ್ವರ್ಗೆ ಎಂಟ್ರೆನ್ಸು. ಇವಾಗ ಇಲ್ಲಿ ಒಳಗಡೆ ಹೋಗ್ತಿದ್ದೀವಿ. ಇಳಿದ್ವಿ, ಅಲ್ಲಿಂದ ಬಂದಿದ ತಕ್ಷಣ ಫುಲ್ ಹೊಟ್ಟೆ ಹಸಿತೈತೆ, ಅಂದರೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತೈತೆ. ಸೊ ಅದಕ್ಕೆ ಇಲ್ಲಿ ಒಂದು ಹೋಟೆಲಿಗೆ ಬಂದ್ಬಿಟ್ಟು ನಾನು ಮತ್ತು ದೀಪಕ್ಕು ಬಿರಿಯಾನಿ ತೊಗೊಂಡ್ವಿ. ಮತ್ತು ಅವರು ಒಂದು ಫಿಶ್ ತೊಗೊಂಡ್ರು. ಈಗ ತಿಂದ್ಬಿಟ್ಟು ಆಮೇಲಿಂದ ರೂಮಿಗೆ ಹೋಗ್ತೀವಿ. ರೂಮಿಗೆ ಹೋದ್ಮೇಲೆ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವಾಗ ನಾವು ಈ ಕಡೆ ಒಂದು ರೂಮ್ ಬುಕ್ ಮಾಡಿದ್ವಿ. ಏನಪ್ಪ ಇಲ್ಲಿ ಅಂದರೆ ಒಂದು ಹೋಮ್ ಸ್ಟೇ ಥರ ಇರುತ್ತೆ ಫ್ರೆಂಡ್ಸ್. ಸೊ ಆ ಥರ ಬುಕ್ ಮಾಡಿದ್ವಿ. ಸೊ ನೋಡ್ತಿರ್ಬೋದು, ಫುಲ್ ದೊಡ್ಡ ರೂಮು, ಡಬಲ್ ಕಾಟು. ಬೇಕಂದರೆ ಚಾಪೆ ಗಿಪ್ಪೆ ಅದೆಲ್ಲ ಹಾಸ್ಕೊಂಡು ಮಲ್ಕೋಬೋದು ಸೆಕೆ ಆದರೆ ಅಂತ ಕೊಟ್ಟಿದ್ದಾರೆ. ಸೊ ಹೊರಗಡೆಯಿಂದ ವ್ಯೂ ತೋರಿಸ್ತೀನಿ ಬನ್ನಿ. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತ ಹೊರಗಡೆ ವ್ಯೂ. ಅಂದರೆ ಇಲ್ಲಿ ಮನೆಗಳಲ್ಲಿ ಮೇಲ್ಗಡೆ ಈ ಥರ ರೂಮ್ಗಳ ಥರ ಮಾಡಿ ಹೋಮ್ ಸ್ಟೇ ಥರ ಕೊಡ್ತಾರೆ. ಸೊ ಚೆನ್ನಾಗಿದೆ, ನಮಗಂತೂ ಇಷ್ಟ ಆಯಿತು ಅಂತ ಮಾಡಿದ್ವಿ. ಅಲ್ಲಿ ಮೇನ್ ರೋಡ್ ಹತ್ರನೂ ನೋಡಿದ್ವಿ. ಏನಪ್ಪ ಅಂದರೆ ಒಂದು ಸ್ವಲ್ಪ ದೊಡ್ಡದಾಗೇನು ಇರಲಿಲ್ಲ, ಚಿಕ್ಕದಾಗಿತ್ತು. ಬಟ್ ಅದಕ್ಕೇ ತುಂಬ ರೇಟೆಲ್ಲ ಹೇಳ್ತಿದ್ರು. ಸೊ ಅದಕ್ಕೆ ಸ್ವಲ್ಪ ಒಳಗಡೆ ಬಂದು ಬುಕ್ ಮಾಡೋಣ ಅಂತ ಬಂದ್ವಿ. ಇಲ್ಲಿ ತುಂಬ ಚೆನ್ನಾಗಿರೋದು ಸಿಕ್ತು. ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.